ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಳೆಯ ಗಾಯಕ್ಕೆ ಮದ್ದರಿದೇ ಇದ್ರೆ ಅದು ರಣವಾಗಿ ಗ್ಯಾಂಗ್ರೇನ್ಗೆ ತಿರುಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಯಾ ಗಾಯಗಳನ್ನು ಆಗಾಗಲೇ ಸರಿಪಡಿಸ್ಕೋಬೇಕು. ಇದು ವಕ್ಫ್ ಆಸ್ತಿಗಳ ವಿಷಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳಿರೋ ಮಾತು. ಉತ್ತರ ಪ್ರದೇಶದ ಸರ್ಕಾರ ವಕ್ಫ್ ಹೆಸರಲ್ಲಿರುವ ಪ್ರತಿ ಇಂಚು ಜಮೀನನ್ನು ಕೂಡ ವಶಕ್ಕೆ ಪಡೆಯುತ್ತೆ ಹಾಗೂ ವಕ್ಫ್ನ ಉದ್ದೇಶದಂತೆ ಅವುಗಳನ್ನು ಬಡವರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಅವರು ಹೇಳಿದ್ದಾರೆ. ಈಗ ಯೋಗಿ ಆದಿತ್ಯನಾಥ್ ಅವರ ಈ ಮಾತುಗಳು ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸ್ತಾ ಇವೆ. ಇದು ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಹೇಳ್ತಾ ಇರೋದೇನು? ಇಷ್ಟಕ್ಕೂ ವಕ್ಫ್ನಿಂದ ಎಲ್ಲ ಆಸ್ತಿಗಳನ್ನ ವಾಪಸ್ಸು ಪಡೆಯುವ ಅಧಿಕಾರ ಭಾರತದ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಗಳಿಗಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಉತ್ತರ ಪ್ರದೇಶ ಮಾಡ್ತಾ ಇರೋಷ್ಟು ಸದ್ದನ್ನ ಭಾರತದ ಬೇರೆ ಇನ್ಯಾವುದೇ ರಾಜ್ಯ ಕೂಡ ಮಾಡ್ತಾ ಇಲ್ಲ. ಅಲ್ಲಿನ ರಾಮ ಜನ್ಮಭೂಮಿ, ಸಂಬಾಲಾದಲ್ಲಿನ ಜಾಮಾ ಮಸೀದಿ ವಿವಾದ, ಕಾಶಿಯ ಜ್ಞಾನವಾಪಿ ವಿವಾದ, ಮಥುರಾದ ಶಾಹಿ ಮಸೀದಿ ವಿವಾದ, ಹೀಗೆ ಸಾಕಷ್ಟು ವಿವಾದಗಳು ಹಾಗೂ ಒಂದಷ್ಟು ಕೆಲಸಗಳು ಉತ್ತರ ಪ್ರದೇಶದ ಹೆಸರನ್ನ ನಾವು ಪ್ರತಿನಿತ್ಯ ಕೇಳೋ ಹಾಗೆ ಮಾಡ್ತಾ ಇವೆ. ಇನ್ನು ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಂತೂ ಸದಾ ಸುದ್ದಿಯಲ್ಲೇ ಇರ್ತಾರೆ. ಒಂದು ಯೋಗಿ ಸನಾತನ ಧರ್ಮದ ಕುರಿತಾಗಿ ಏನಾದರೂ ಮಾತಾಡ್ತಾರೆ ಅಥವಾ ಯೋಗಿಯವರ ಬುಲ್ಡೋಸರ್ ನಿರ್ಧಾರಗಳ ಬಗ್ಗೆ ವಿಪಕ್ಷಗಳು ಮಾತಾಡ್ತಾ ಯೋಗಿಯ ಹೆಸರನ್ನ ಪ್ರಚಲಿತದಲ್ಲೇ ಇರುವ ಹಾಗೆ ನೋಡ್ಕೊಳ್ತಾ ಹೋಗುತ್ತವೆ. ಇನ್ನು ಈಗ ಅಲ್ಲಿ ಕುಂಭಮೇಳಕ್ಕೆ ಸಿದ್ಧತೆಗಳು ನಡೀತಾ ಇವೆ. 12 ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳ ಅದು. ಅಲ್ಲಿ ಮುಸ್ಲಿಮರ ಮತಾಂತರ ಆಗಲಿದೆ ಅನ್ನೋ ಮಾತುಗಳೊಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಕುಂಭಮೇಳಕ್ಕೆ ಬಳಸುವ ಸಾಮಗ್ರಿಗಳನ್ನ ಹಿಂದೂಗಳಿಂದಲೇ ಖರೀದಿ ಮಾಡಿ ಅಲ್ಲಿ ಮುಸ್ಲಿಮರಿಗೆ ಅಂಗಡಿಗಳನ್ನ ಹಾಕೋದಿಕ್ಕೆ, ವ್ಯಾಪಾರ ಮಾಡೋದಿಕ್ಕೆ ಅವಕಾಶವನ್ನ ಕೊಡಬೇಡಿ ಅಂತ ಸಾಧು ಅಖಾಡಗಳು ಒತ್ತಾಯ ಮಾಡ್ತಾ ಇವೆ. ಹಾಗೇನೆ ಕುಂಭಮೇಳದಿಂದ ನಮ್ಮನ್ನ ದೂರ ಇಡೋದು ಸಂವಿಧಾನಕ್ಕೆ ವಿರುದ್ಧ ಅಂತ ಕೆಲ ಮುಸ್ಲಿಂ ಮುಖಂಡರು ಅಲವತ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಕುಂಭಮೇಳ ನಡೀತಿರೋ ಸ್ಥಳದಲ್ಲಿ ಒಂದಷ್ಟು ವಕ್ಫ್ಗೆ ಸೇರಿದ ಜಾಗ ಇದೆ, ಹೀಗಾಗಿ ನೀವು ನಮ್ಮನ್ನಲ್ಲಿಗೆ ಬರಬೇಡಿ ಅಂತ ಹೇಳೋದೇ ಸರಿಯಲ್ಲ ಅಂತ ಅಲ್ಲಿಗೂ ಕೂಡ ವಕ್ಫನ್ನ ತಗೊಂಡು ಬಂದಿದ್ದಾರೆ. ಕುಂಭಮೇಳದಲ್ಲಿ ಮುಸ್ಲಿಮರ ಸಾಮೂಹಿಕ ಮತಾಂತರ ಆಗ್ತಾ ಇದೆ, ಹೀಗಾಗಿ ಮುಸ್ಲಿಮರಲ್ಲಿಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅನ್ನೋ ಸಲಹೆಗಳನ್ನು ಕೂಡ ಕೆಲವರು ಕೊಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ ನಡೆಯಲಿರುವ ಮುಸ್ಲಿಂ ಮತಾಂತರವನ್ನು ತಡೆಯೋ ನಿಟ್ಟಲ್ಲಿ ಕ್ರಮ ಕೈಗೊಳ್ಳಿ ಅಂತ ಮೌಲ್ವಿಯೊಬ್ಬರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇಲ್ಲಿ ಪ್ರಚಾರ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಪೈಪೋಟಿ ನಡೆಸ್ತಿರೋ ಹೊತ್ತಲ್ಲಿ ಕುಂಭಮೇಳದ ಬಗ್ಗೆ ಏನೂ ಮಾತಾಡದೆ ಸುಮ್ಮನಿದ್ದ ಯೋಗಿ ಈಗೊಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಬೆಳವಣಿಗೆಗಳು, ಅಲ್ಲಿನ ರಾಜಕೀಯ ಮತ್ತು ಮತಾಂಧತೆಯ ಬಗ್ಗೆ ಯೋಗಿ ಘರ್ಜಿಸಿದ್ದಾರೆ. ಅದು ಕೆಲವರಿಗೆ ಸಂತೋಷವನ್ನ, ಮತ್ತೆ ಕೆಲವರಿಗೆ ಆತಂಕವನ್ನ, ಉಳಿದ ಕೆಲವರಿಗೆ ಹೊಟ್ಟೆ ಕಿಚ್ಚನ್ನ ಉಂಟು ಮಾಡ್ತಾ ಇದೆ. ಇಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮಾತುಗಳು ಸ್ಫಟಿಕದಷ್ಟೇ ಸ್ಪಷ್ಟವಾಗಿವೆ. ವಕ್ಫ್ ಹೆಸರಲ್ಲಿ ರಿಯಲ್ ಎಸ್ಟೇಟು, ಭೂ ಕಬಳಿಕೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಯಾವ ಆಸ್ತಿಗಳನ್ನು ವಕ್ಫ್ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆಯೋ ಅಂಥ ಆಸ್ತಿಗಳನ್ನು ಗುರುತಿಸಿ ಪ್ರತಿ ಇಂಚು ಭೂಮಿಯನ್ನ ವಾಪಸ್ಸು ತಗೋತೀವಿ ಅಂತ ಯೋಗಿ ಹೇಳಿದ್ದಾರೆ. ವಕ್ಫ್ ಅಂದ್ರೆ ಜನ ಕಲ್ಯಾಣಕ್ಕಾಗಿ ದಾನ ಮಾಡಲಾದ ಆಸ್ತಿ, ಆದ್ರೆ ಇವತ್ತು ಅದು ಆ ಕೆಲಸಗಳಿಗೆ ಬಳಕೆ ಆಗ್ತಾ ಇಲ್ಲ. ವಕ್ಫ್ ಬೋರ್ಡ್ ಅನ್ನೋದು ರಿಯಲ್ ಎಸ್ಟೇಟ್ ಏಜೆನ್ಸಿ ತರ ತಯಾರಾಗಿದೆ. ಬಡವರ ಭೂಮಿಯನ್ನ ಕಿತ್ಕೊಳ್ಳುತ್ತೆ, ಆ ಭೂಮಿಯನ್ನ ಮತ್ಯಾರೋ ಶ್ರೀಮಂತರು ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಇಂಥದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಅಂತ ಯೋಗಿ ತಿಳಿಸಿದ್ದಾರೆ. ಹಾಗೆ ವಕ್ಫ್ನ ದಾಖಲೆಗಳನ್ನ ಪರಿಶೀಲಿಸಿ ಹಿಂದೂಗಳಿಗೆ ಸೇರಿದ್ದ ಪ್ರತಿ ಇಂಚು ಭೂಮಿಯನ್ನ ವಾಪಸ್ಸು ಪಡ್ಕೋತೀವಿ ಅಂತ ಕೂಡ ಯೋಗಿ ಹೇಳಿದ್ದಾರೆ. ಇನ್ನು ಇದು ಭಾರತೀಯರ ನಾಡು, ಸನಾತನಿಗಳ ಬೀಡು. ಇಲ್ಲಿ ಸನಾತನ ಧರ್ಮ ಅನ್ನೋದು ಮರಳುಗಾಡಿನ ಮತಗಳು ಭಾರತಕ್ಕೆ ಬರೋದಿಕ್ಕೂ ಸಹಸ್ರಾರು ವರ್ಷಗಳ ಮೊದಲೇ ಇಲ್ಲಿತ್ತು. ಸನಾತನ ಅಂದ್ರೆ ಆದಿ ಮತ್ತು ಅಂತ್ಯಗಳಿಲ್ಲದ್ದು, ಅದು ಇಲ್ಲೇ ಹುಟ್ಟಿ ಜನರ ಜೊತೆಗೆ ಅರಳಿದ ಧರ್ಮ. ಹೀಗಾಗಿ ಈ ದೇಶ, ಈ ನೆಲ ಎಲ್ಲ ಕೂಡ ಸನಾತನಿಗಳಿಗೆ ಸೇರಿದ್ದೇ ಹೊರತು ಯಾರೋ ಆಕ್ರಮಣಕಾರರಿಗಲ್ಲ. ಇಲ್ಲಿ ಬಂದ ಯಾವನೋ ಸುಲ್ತಾನ ನಮ್ಮ ದೇವಾಲಯಗಳನ್ನು ಕೆಡವಿ ಅಲ್ಲಿ ಮಸೀದಿಗಳನ್ನು ಕಟ್ಟಿ ಆ ಜಾಗಗಳನ್ನು ವಕ್ಫ್ ಅಂದ ಕೂಡಲೇ ಅದು ವಕ್ಫ್ ಆಗಿ ಹೋಗೋದಿಲ್ಲ. ಹೀಗಾಗಿ ವಕ್ಫ್ ಹೆಸರಿನ ಆಸ್ತಿಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡ್ಕೊಂಡು ಯಾವೆಲ್ಲ ಜಾಗಗಳನ್ನು ವಾಪಸ್ಸು ಪಡ್ಕೋಬಹುದು ಅದೆಲ್ಲವನ್ನ ಸರ್ಕಾರ ವಾಪಸ್ಸು ಪಡೆಯುತ್ತೆ ಅಂತ ಯೋಗಿ ಹೇಳಿದ್ದಾರೆ. ಇನ್ನು ವಕ್ಫ್ ಬೋರ್ಡ್ನಿಂದ ವಶಪಡಿಸಿಕೊಳ್ಳುವ ಪ್ರತಿ ಇಂಚು ಜಾಗವನ್ನ ಬಡವರಿಗಾಗಿ ಬಳಸ್ತೀವಿ ಅನ್ನೋ ಮಾತನ್ನು ಕೂಡ ಯೋಗಿ ಹೇಳಿದ್ದಾರೆ. ಆ ನೆಲದಲ್ಲಿ ಆಸ್ಪತ್ರೆಗಳನ್ನ, ಶಾಲೆಗಳನ್ನ ತೆರೆಯಲಾಗುತ್ತೆ. ಬಡವರಿಗೆ ವಸತಿ ಯೋಜನೆಯ ಅಡಿಯಲ್ಲಿ ಮನೆಯನ್ನ ಕಟ್ಟಿಕೊಡುವ ಕೆಲಸವನ್ನು ಕೂಡ ಸರ್ಕಾರ ಮಾಡುತ್ತೆ ಅಂತಲೂ ಯೋಗಿ ತಿಳಿಸಿದ್ದಾರೆ. ಇದು ನಿಜಕ್ಕೂ ಒಂಥರ ಒಳ್ಳೆ ನಿರ್ಧಾರನೇ. ಆಸ್ಪತ್ರೆ ಕಟ್ಟಿದ್ರೆ ಅದರಲ್ಲಿ ಯಾರು ಬೇಕಾದರೂ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶಾಲೆ ಕಟ್ಟಿದ್ರೆ ಯಾರು ಬೇಕಾದರೂ ಅಲ್ಲಿ ಶಿಕ್ಷಣ ಪಡ್ಕೋಬಹುದು. ಅದಕ್ಕೆ ಜಾತಿ ಮತಗಳು ಅಡ್ಡಿ ಬರೋದಿಲ್ಲ. ಇನ್ನು ನಿವೇಶನಗಳು ಕೂಡ ಬಡವರಿಗೇ ಸಿಗುತ್ತವೆ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್
ಅನ್ನೋ ಯಾವ ಭೇದ ಭಾವನೂ ಇರೋದಿಲ್ಲ. ಇವತ್ತು ದೇಶದಾದ್ಯಂತ ಅತಿ ಹೆಚ್ಚು ಆಸ್ತಿಪಾಸ್ತಿಗಳನ್ನು ಹೊಂದಿರುವ 3ನೇ ಸಂಸ್ಥೆ ಈ ವಕ್ಫ್. ಆದರೆ ಅವರ ಭೂಮಿಯನ್ನು ಅದೇ ಸಮುದಾಯದ ಶ್ರೀಮಂತರು ಹಾಗೂ ಇನ್ನಿತರ ರಾಜಕಾರಣಿಗಳು ಆಕ್ರಮಿಸಿಕೊಂಡು ಅನುಭವಿಸ್ತಾ ಇದ್ದಾರೆ. ಮತ್ತೆ ಕೆಲ ಆಸ್ತಿಗಳನ್ನು ಅದರ ಉಸ್ತುವಾರಿಗೆ, ಕಾವಲಿಗೆ ನೇಮಕ ಮಾಡಲ್ಪಟ್ಟಿದ್ದ ಮುತಾವಲಿಗಳು ಬಾಡಿಗೆಗೆ ಕೊಟ್ಟುಕೊಂಡಿದ್ದಾರೆ, ಮಾರಾಟ ಮಾಡಿಕೊಂಡಿದ್ದಾರೆ. ಕೆಲ ಆಸ್ತಿಗಳನ್ನು ತಮ್ಮ ಹೆಸರಿಗೂ ಮಾಡಿಕೊಂಡಿದ್ದಾರೆ. ಮುತಾವಲಿ ಅಂದರೆ ವಕ್ಫ್ ಆಸ್ತಿಗಳ ಮ್ಯಾನೇಜರ್ ಅಂತ ಅರ್ಥ. ಹೀಗೆ ಕೆಲ ಆಸ್ತಿಗಳು ಪರಭಾರೆಯಾಗಿದ್ದರೆ ಮತ್ತೆ ಕೆಲ ಆಸ್ತಿಗಳು ಹಾಗೆ ಸುಮ್ಮನೆ ಬಿದ್ದಿವೆ. ಅವುಗಳನ್ನು ಬಳಸಿಕೊಂಡು ಸಮಾಜಕ್ಕೆ ಒಳಿತಾಗುವ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅನ್ನೋದು ಯೋಗಿ ಆದಿತ್ಯನಾಥ್ ಅವರು ಹೇಳಿರೋ ಮಾತು. ಇನ್ನು ಉತ್ತರ ಪ್ರದೇಶದಲ್ಲಿನ ಮಸೀದಿ ಮಂದಿರಗಳ ವಿಷಯ. ಇಲ್ಲಿ ಯೋಗಿ ಆದಿತ್ಯನಾಥ್ ಎಷ್ಟು ಸ್ಪಷ್ಟವಾಗಿದ್ದಾರೆ ಅಂದ್ರೆ, ಯಾವುದೇ ದೇವಾಲಯದ ಆಸ್ತಿಯನ್ನು ಕೂಡ ವಕ್ಫ್ಗೆ ಅಂದ್ರೆ ಮಸೀದಿ ಸೇರಿದ ಹಾಗೆ ಇನ್ನಿತರ ಮುಸ್ಲಿಂ ಧಾರ್ಮಿಕ ಕಟ್ಟಡಗಳಿಗೆ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನ ಹಿಂದಕ್ಕೆ ಪಡೆದೇ ತೀರ್ತೀವಿ ಅಂತ ಹೇಳಿರೋ ಆದಿತ್ಯನಾಥ್ ಇಷ್ಟು ದಿನ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ ಒಂದೇ ಸಮುದಾಯವನ್ನು ತುಷ್ಟೀಕರಿಸ್ತಾ ಬಂದಿವೆ. ಹೀಗಾಗಿನೇ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮಂದಿರ ಮಸೀದಿಯ ಸಮಸ್ಯೆಗಳು ಉಂಟಾಗಿವೆ. ಇನ್ನು ಮುಂದೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಂಬಾಲಾದಲ್ಲಿ ಹರಿಹರ ಮಂದಿರವನ್ನು ಕೆಡವಿ ಅಲ್ಲಿ ಮಸೀದಿಯೊಂದನ್ನು ಕಟ್ಟಲಾಗಿದೆ ಅಂತ ಹೇಳೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ಇತಿಹಾಸದ ಪುಸ್ತಕದಲ್ಲಿ ಕೂಡ ಅದು ದಾಖಲಾಗಿದೆ. ಐನಿ ಅಕ್ಬರಿ ಅಂತ ಮೊಘಲರ ಇತಿಹಾಸದ ಪುಸ್ತಕಗಳು ಕೂಡ ಅಲ್ಲಿ ಹರಿಹರ ದೇವಾಲಯ ಇತ್ತು ಅನ್ನೋದನ್ನ ಖಚಿತಪಡಿಸ್ತಾ ಇವೆ. ಅಲ್ಲಿದ್ದ ದೇವಾಲಯವನ್ನು ಕೆಡವಿ ಆ ಆಸ್ತಿಯನ್ನ ಅಕ್ರಮವಾಗಿ ವಕ್ಫ್ ಅಂದುಬಿಟ್ರೆ ಅದನ್ನು ನಾವ್ಯಾಕೆ ಪ್ರಶ್ನೆ ಮಾಡಬಾರದು? ಹೀಗಾಗಿ ಅಕ್ರಮ ಆಸ್ತಿಗಳನ್ನ ವಕ್ಫ್ ಬೋರ್ಡ್ನಿಂದ ವಾಪಸ್ಸು ತಗೊಳ್ತೀವಿ ಅಂತ ಯೋಗಿ ಹೇಳಿದ್ದಾರೆ. ಇನ್ನು ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರ ಮತಾಂತರ ನಡೆಯುತ್ತೆ ಅನ್ನೋ ವಿಷಯ ಹೇಳಿದ್ರೆ, ಸಣ್ಣ ಪ್ರಮಾಣದಲ್ಲಿ ಮತಾಂತರಗಳಾಗೋದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಸಾಕಷ್ಟು ಊರುಗಳಲ್ಲಿ ಜನ ಇದ್ದಕ್ಕಿದ್ದ ಹಾಗೆ ಕ್ರೈಸ್ತರಾಗಿ ಬದಲಾಗಿ ಹೋಗ್ತಾರೆ. ಅವರ ಹೆಸರುಗಳ ಹಾಗೆ ಇರುತ್ತವೆ, ಅವರ ಸರ್ಟಿಫಿಕೇಟ್ಗಳಲ್ಲಿ ಜಾತಿಯು ಅದೇ ಹಿಂದಿನದ್ದೇ ಇರುತ್ತೆ. ಆದರೆ ಮನೆಗಳಲ್ಲಿನ ಫೋಟೋಗಳು, ಕತ್ತಲ್ಲಿನ ಲಾಕೆಟ್ಟುಗಳು ಬದಲಾಗುತ್ತವೆ. ಈ ಮತಾಂತರಕ್ಕೆ ಬಡತನ, ಅಸ್ಪೃಶ್ಯತೆ ಕಾರಣ ಅಂತ ನಾವಿಷ್ಟು ದಿನ ನಂಬಿಕೊಂಡಿದ್ವಿ. ಆದರೆ ಈಗ ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಸಾಕಷ್ಟು ಊರುಗಳಲ್ಲಿ ಸವರ್ಣೀಯರು, ಮೇಲ್ವರ್ಗದವರು ಅಂತ ಕರೆಸ್ಕೊಳ್ಳೋ ಸಮುದಾಯಗಳ ಜನ ಕ್ರೈಸ್ತರಾಗಿರುವ ಉದಾಹರಣೆಗಳಿವೆ. ಹಾಗೆಯೇ ನಮ್ಮ ನಡುವಿನ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಹೆಚ್ಚು ಮದುವೆ ಆಗಬಹುದು ಅನ್ನೋ ಕಾರಣಕ್ಕೂ ಅಥವಾ ಅಂತಾರಾಷ್ಟ್ರೀಯ ಸಂಪರ್ಕಗಳು ಹಾಗೂ ಪ್ರಭಾವದ ಕಾರಣಕ್ಕೋ ಅಂತೂ ಮುಸ್ಲಿಮರಾಗಿ ಬದಲಾಗಿರುವುದನ್ನು ಕಂಡಿದ್ದೇವೆ. ಯಾವುದೇ ವ್ಯಕ್ತಿ ಸ್ವೇಚ್ಛೆಯಿಂದ ತನ್ನ ಮತವನ್ನು ಬದಲಾಯಿಸಿಕೊಂಡ್ರೆ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಸಂವಿಧಾನ ಹೇಳುತ್ತೆ. ಆದರೆ ಬಲವಂತವಾಗಿ ಆಮಿಷಗಳನ್ನು ಒಡ್ಡಿ ಹೆದರಿಸಿ ಯಾರನ್ನೂ ಮತಾಂತರ ಮಾಡೋ ಹಾಗಿಲ್ಲ. ಹಾಗೆ ಮಾಡೋದಕ್ಕೆ ಇದು ಮೊಘಲರ ಕಾಲನೂ ಅಲ್ಲ. ಈಗ ಕತ್ತಿ ಕೈಯಲ್ಲಿ ಹಿಡ್ಕೊಂಡು ಏನನ್ನಾದರೂ ನಾವು ಕತ್ತರಿಸ್ತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ನೆಲಕ್ಕೆ ಒಂದು ಸಂವಿಧಾನ ಅಂತ ಇದೆ, ಕಾನೂನುಗಳಿವೆ. ಯಾರೋ ಬಲವಂತವಾಗಿ ಮತಾಂತರಿಸುವ ಕಾಲ ಅಲ್ಲ ಇದು. ಹಾಗೆ ಸ್ವಇಚ್ಛೆಯಿಂದ ಯಾರಾದರೂ ಮತಾಂತರಗೊಂಡ್ರೆ ಅವರನ್ನ ತಡೆಯೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗೆ ಪ್ರಯಾಗರಾಜಲ್ಲಿ ಕೂಡ ಯಾರಿಗಾದರೂ ಜ್ಞಾನೋದಯವಾಗಿ ತಾವು ಹಿಂದೆ ಮತಾಂತರಗೊಂಡಿದ್ದು ತಪ್ಪು ಅನ್ಸಿ ಅವರು ಮರಳಿ ಮಾತೃಧರ್ಮಕ್ಕೆ ಬರೋದಾದ್ರೆ ಅವರನ್ನು ಯಾರು ತಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಗಿ ಆದಿತ್ಯನಾಥ್ ಇಲ್ಲಿ ಪ್ರಶ್ನಿಸಿದ್ದಾರೆ. ಈ ಮೂಲಕ ಮುಸ್ಲಿಂ ಮುಖಂಡರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋ ಯೋಗಿ ಸನಾತನ ಧರ್ಮವನ್ನ ಉಳಿಸುವ ಕೆಲಸ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಯೋಗಿ ಹೇಳಿರೋ ಹಾಗೆ ವಕ್ಫ್ ಆಸ್ತಿಗಳನ್ನ ಕಿತ್ಕೊಳ್ಳೋದಿಕ್ಕೆ ಸರ್ಕಾರ ತನ್ನ ವಶಕ್ಕೆ ತಗೊಳ್ಳೋದಿಕ್ಕೆ ಸಾಧ್ಯ ಆಗತ್ತಾ? ಆಗೋದೇ ಇಲ್ಲ ಅಂತಲ್ಲ. ಆದ್ರೆ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಬೇಕಾಗತ್ತೆ. ಯಾವ ಆಸ್ತಿಪಾಸ್ತಿಗಳು ಅಕ್ರಮವಾಗಿ ಅನಧಿಕೃತವಾಗಿ ವಕ್ಫ್ ಪಾಲಾಗಿವೆಯೋ ಅಂಥ ಆಸ್ತಿ ಪತ್ರಗಳಲ್ಲಿನ ವಕ್ಫ್ ಹೆಸರನ್ನು ತೆಗೆದು ನಿಜ ಮಾಲೀಕರ ಹೆಸರನ್ನ ದಾಖಲು ಮಾಡೋ ಕೆಲಸವನ್ನ ಸರ್ಕಾರ ಮಾಡಬಹುದು. ಕರ್ನಾಟಕದಲ್ಲಿ ವಕ್ಫ್ ರೈತರ ಆಸ್ತಿಗಳಿಗೆ ನೋಟಿಸ್ ಕೊಟ್ಟಾಗ ಅದನ್ನ ಸರಿಪಡಿಸ್ತೀವಿ, ರೈತರ ಜಮೀನು ದಾಖಲೆಗಳಲ್ಲಿ ವಕ್ಫ್ ಹೆಸರನ್ನ ತೆಗೆಸ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರ ಹೇಳ್ತಲ್ಲ, ಹಾಗೆ ಎಲ್ಲ ಸರ್ಕಾರಗಳು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ವಕ್ಫ್ ಕಂಡ ಆಸ್ತಿಗಳನ್ನ ಇದೂ ನಂದೇ ಅಂತ ಹೇಳ್ಕೊಂಡು ಹೋಗೋದಿದೆ ನೋಡಿ, ಅದನ್ನ ತಡಿಬೇಕು ಅಂತಲೇ ಕೇಂದ್ರ ಸರ್ಕಾರ ವಕ್ಫ್ ಆಕ್ಟ್ಗೆ ಒಂದು ತಿದ್ದುಪಡಿ ತರಬೇಕು ಅಂತ ಹೋಗ್ತಾ ಇದೆ. ಅದಕ್ಕಾಗಿ ಒಂದು ಮಸೂದೆಯ ಮಂಡನೆ ಆಗಿದೆ ಮತ್ತು ಜಂಟಿ ಸದನ ಸಮಿತಿಯ ರಚನೆ ಕೂಡ ಆಗಿದೆ. ಆದ್ರೆ ಆ ಬಿಲ್ ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಮಂಡನೆ ಆಗಿ ಕಾಯ್ದೆಯಾಗಿ ಬದಲಾಗೋದಕ್ಕೆ ಇನ್ನೂ ಒಂದಷ್ಟು ಸಮಯ ಬೇಕಾಗಬಹುದು. ಅದನ್ನ ಕೂಡ ಬಿಜೆಪಿ ಸರ್ಕಾರ ಖಂಡಿತ ಜಾರಿಗೆ ತರುತ್ತೆ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳಿಲ್ಲ, ಆದ್ರೆ
ದೆಹಲಿಯಲ್ಲಿ ಚುನಾವಣೆಗಳು ನಡೀಬೇಕಿದೆ. ಈ ಚುನಾವಣೆಗಳು ನಡೆಯೋ ಸಂದರ್ಭ ಇರುತ್ತೆ ನೋಡಿ, ಅವಾಗ ಯಾವ ಪಕ್ಷದ ರಾಜಕಾರಣಿ ಏನೇ ಹೇಳಿದ್ರೂ ಕೂಡ ಅದನ್ನ ಸೀರಿಯಸ್ ಆಗಿ ತಗೋಬೇಕಾದ ಅಗತ್ಯ ಇರೋದಿಲ್ಲ. ಆ ಮಾತುಗಳು ಹಿಂದೂಗಳ ಪರ ಇದ್ರು, ಮುಸ್ಲಿಮರ ಪರ ಇದ್ರು, ಚುನಾವಣೆಗಳ ಸಂದರ್ಭಗಳಲ್ಲಿ ಕೇಳಿಬರುವ ಮಾತುಗಳ ಹಿಂದೆ ಒಂದು ನಿರ್ದಿಷ್ಟ ಕಾರಣ ಮತ್ತು ಗುರಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇದು ಗೆಳೆಯರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಕ್ಫ್ ಹಾಗೂ ಮತಾಂತರದ ಬಗ್ಗೆ ಹೇಳಿರುವ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.